ಮೋದಿ ಗೌರ್ಮೆಂಟ್ ವಾಪಸ್ ಬರೋದು ಡೌಟಾ? ಇದು ನಾನು ಹೇಳ್ತಾ ಇಲ್ಲ, ಸ್ಟಾಕ್ ಮಾರ್ಕೆಟ್ ಆ ತರ ರಿಯಾಕ್ಟ್ ಮಾಡ್ತಾ ಇದೆ. ಕಳೆದ 13 ದಿವಸದಲ್ಲಿ ವಿಕ್ಸ್ 100% ಮೇಲೋಗಿದೆ. ವಿಕ್ಸ್ ಅಂದ್ರೆ ವೊಲಟಾಲಿಟಿ ಇಂಡೆಕ್ಸ್. ಈ ಇಂಡೆಕ್ಸ್ ಯಾವಾಗ ಅನ್ಸರ್ಟನಿಟಿ ಜಾಸ್ತಿ ಇರುತ್ತೆ ಅಂತ ಟೈಮಲ್ಲಿ ಮೇಲೋಗುತ್ತೆ. ಇದೇ ಫಸ್ಟ್ ಟೈಮ್ ಏನಲ್ಲ, ನಮ್ಮ ಸ್ಟಾಕ್ ಮಾರ್ಕೆಟ್ಗೂ ಎಲೆಕ್ಷನ್ಗೂ ತುಂಬಾ ಲಿಂಕ್ ಇದೆ. 2004ರಲ್ಲಿ ವಾಜಪೇಯಿ ಗೌರ್ಮೆಂಟ್ ಸೋತಾಗ ಸೆನ್ಸೆಕ್ಸ್ ಸುಮಾರು 1000 ಪಾಯಿಂಟ್ ಕೆಳಗೆ ಬೀಳುತ್ತೆ. ಅದೇ 2009ರಲ್ಲಿ UPA ಗೌರ್ಮೆಂಟ್ ವಾಪಸ್ ಬಂದಾಗ ಸೆನ್ಸೆಕ್ಸ್ ಸುಮಾರು 2100 ಪಾಯಿಂಟ್ ಮೇಲೋಗುತ್ತೆ. 2013ರಲ್ಲಿ ಮೋದಿನ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಸೆಲೆಕ್ಟ್ ಮಾಡಿದಾಗ ಅಲ್ಲಿಂದ ಸೆನ್ಸೆಕ್ಸ್ ಸುಮಾರು 6000 ಪಾಯಿಂಟ್ ಮೇಲೋಗುತ್ತೆ. ಅದೇ ರೀತಿ 2019ರಲ್ಲಿ ಕೂಡ ಸೇಮ್ ಆಗುತ್ತೆ. ಹಾಗಿದ್ರೆ ಇವಾಗ ಈ ವೊಲಟಿಲಿಟಿ ಯಾಕೆ? ಸ್ಟಾಕ್ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದು ಈ ಮೋದಿ ಗೌರ್ಮೆಂಟ್ 400 ಸೀಟ್ವರೆಗೂ ಗೆಲ್ಬಹುದು ಅಂತ. ಅದರಿಂದ ರೀಸೆಂಟ್ಲಿ ಸ್ಟಾಕ್ ಮಾರ್ಕೆಟ್ ಸಖತ್ ಮೇಲೋಗುತ್ತೆ. ಇವಾಗ ಸಮ್ ಎಕ್ಸ್ಪರ್ಟ್ಸ್ ನ ಪ್ರಕಾರ NDA ಗೌರ್ಮೆಂಟ್ಗೆ 300ರಿಂದ 350 ಸೀಟ್ ಬರೋ ಪ್ರಾಬಬಿಲಿಟಿ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಇದೇ ರೀಸನ್ ಇಂದಾನೆ ಮಾರ್ಕೆಟ್ ಇಷ್ಟು ವೊಲಟಿಲಿಟಿ ಆಗ್ತಾ ಇರೋದು. ಅಕಸ್ಮಾತ್ ಮೋದಿ ಗೌರ್ಮೆಂಟ್ ವಾಪಸ್ ಬರ್ಲಿಲ್ಲದ್ರೆ ಮಾರ್ಕೆಟ್ ಇನ್ನೂ ಕೆಳಗೆ ಬರುತ್ತೆ.